ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಸಾಕಷ್ಟು ಉಪಯುಕ್ತ ಮಾಹಿತಿಗಳಿದೆ ಮತ್ತು ಕೆಲವೊಂದು ವಿಷಯಗಳ ಬಗ್ಗೆ ಕ್ಲಾರಿಟಿ ಇದೆ. ಖಂಡಿತವಾಗಲೂ ತಿಳಿಸ್ಕೊಡ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಪಿಂಚಣಿ ಹಣದ ಬಗ್ಗೆ, ಶಕ್ತಿ ಯೋಜನೆಯ ಬಗ್ಗೆ, ಹಾಗೆ ಏನು ಬಸ್ ದರ ಏರಿಕೆಯಾಗಿದೆ ಅದರ ಬಗ್ಗೆ, ಮತ್ತು ಮೋದಿ ಸರ್ಕಾರದ 1,000 ರೂಪಾಯಿ ಉಚಿತವಾಗಿ ಸಿಗ್ತಾ ಇದೆ, ಯಾರಿಗೆ ಸಿಗ್ತಿದೆ, ಮಾನದಂಡಗಳೇನು, ಇದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ತಿಳಿಸ್ತೀರಿ. ಪೂರ್ತಿ ವಿಡಿಯೋನ ನೋಡಿ, ಓಕೆನಾ. ಮೊದಲನೇದಾಗಿ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಾಗ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಶಕ್ತಿ ಯೋಜನೆಯ ಫಲಾನುಭವಿಗಳು ಯಾರ್ಯಾರು ಮಹಿಳೆಯರು ಓಡಾಡ್ತಾ ಇದ್ದಾರೆ ಅವರು ಶಕ್ತಿ ಯೋಜನೆಯಡಿ ಲಾಭ ಪಡ್ಕೋಬೇಕು ಅಂದರೆ ಏನು ಶಕ್ತಿ ಸ್ಮಾರ್ಟ್ ಕಾರ್ಡನ್ನು ಕಡ್ಡಾಯವಾಗಿ ತರಬೇಕು ಅಂಥೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ನ್ಯೂಸ್ಗಳನ್ನು ಹರಡಿಸ್ತಾ ಇದ್ದಾರೆ. ಅದು ಕಡ್ಡಾಯ ಇರುತ್ತೆ, ಬಟ್ ಆದರೆ ಸದ್ಯಕ್ಕಂತೂ ಸರ್ಕಾರ ಕಡ್ಡಾಯ ಮಾಡಿಲ್ಲ. ಹಾಗಾಗಿ ನೀವು ಆಧಾರ್ ಕಾರ್ಡನ್ನು ತೋರಿಸಿ ಹೋಗ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ, ಓಕೆನಾ. ಹಾಗಾಗಿ ಈಗ ಕಾರ್ಡ್ ಇರಲೇಬೇಕು, ಇಲ್ಲಾಂದರೆ ಹೋಗೋಕ್ಕಾಗಲ್ಲ, ಆ ರೀತಿ ಸುದ್ದಿಗಳಿಗೆ ನೀವು ಕಿವಿ ಕೊಡೋಕೆ ಹೋಗಬೇಡಿ. ಏನೋ ಸದ್ಯಕ್ಕೇನೂ ಪ್ರಾಬ್ಲಮ್ ಇಲ್ಲ. ಬಿಡುಗಡೆ ಮಾಡಿದರೆ ಸರ್ಕಾರನೇ ರಿಲೀಸ್ ಮಾಡುತ್ತೆ, ನಿಮಗೆ ತಲುಪಿಸುವಂಥ ಕೆಲಸ ಸರ್ಕಾರನೇ ಮಾಡುತ್ತೆ, ಓಕೆನಾ. ಇವತ್ತಿಂದ KSRTC, BMTC 4 ನಿಗಮಗಳ ಬಸ್ ದರ ಏರಿಕೆ ಆಗಿದೆ. ಎಷ್ಟೆಷ್ಟು ಆಗಿದೆ ಅಂದರೆ ನಿಮಗೆ 100 ರೂಪಾಯಿ ನೀವು ಎಲ್ಲಿಗಾದರೂ ಹೋಗೋದಕ್ಕೆ ಖರ್ಚು ಮಾಡ್ತಾ ಇದ್ರಿ, ಟಿಕೆಟಿಗೆ ಕೊಡ್ತಾ ಇದ್ರಿ ಅಂದರೆ ನಿಮ್ಗೆ 15 ರೂಪಾಯಿ ಏರಿಕೆ ಆಗಿದೆ, 15% ಏರಿಕೆ ಆಗಿದೆ. 25 ರೂಪಾಯಿ ನೀವೇನಾದರೂ ಒಂದು ಕಡೆಯಿಂದ ಒಂದು ಕಡೆ ಹೋಗ್ಲಿಕ್ಕೆ ಕೊಡ್ತಿದ್ರೆ 28 ರೂಪಾಯಿ ಆಗುತ್ತೆ, ಓಕೆನಾ. ಈ ರೀತಿಯಾಗಿ ಬಸ್ ದರ ಏರಿಕೆ ಆಗಿದೆ. ಇವತ್ತಿಂದನೇ ಎಫೆಕ್ಟ್ ಆಗ್ತಾ ಇದೆ, ಓಕೆನಾ. ನಾನು ಇಮಿಡಿಯೇಟ್ ಪಟ ಹೇಳ್ತಾ ಹೋಗ್ತೀನಿ. ಮೋದಿ ಸರ್ಕಾರದ ಏನು ಪೇಪರ್ ಆರ್ಟಿಕಲ್ ಬಂದಿತ್ತು, 1,000 ರೂಪಾಯಿ ರೇಷನ್ ಜೊತೆಗೆ 5 kg ಅಕ್ಕಿ ಜೊತೆಗೆ 1,000 ರೂಪಾಯಿಯನ್ನು ಕೊಡ್ತೀವಿ ಅಂತ, ಅದು ಮೊದಲನೇದಾಗಿ ಹೇಳಿರೋದು BPL ಕಾರ್ಡ್ ಇರೋರಿಗೆ ಅಂಥವರಿಗೆ ಮಾತ್ರ. ಆಮೇಲೆ ಮಾನದಂಡ, ಮುಖ್ಯವಾಗಿ ಮಾನದಂಡ ಏನಪ್ಪ ಅಂದರೆ ನೀವು ಗ್ರಾಮೀಣ ಪ್ರದೇಶದವರಾಗಿದ್ದರೆ ನಿಮಗೆ 2 ಲಕ್ಷ ಆದಾಯಕ್ಕಿಂತ ಕಡಿಮೆ ಇರಬೇಕು. ನಗರ ಪ್ರದೇಶದ ನಿವಾಸಿಗಳಾಗಿದ್ದರೆ ನಿಮಗೆ 3 ಲಕ್ಷ ವಾರ್ಷಿಕ ಆದಾಯ 3 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ನೋಡೋದಕ್ಕೆ ಹೋದರೆ ಕಂಪ್ಲೀಟಾಗಿ BPL ಕಾರ್ಡ್ನವರಿಗೆ ಮಾತ್ರ ಕೊಡುವಂಥ ಸಾಧ್ಯತೆ ಇದೆ. ಅದು ಕೂಡ ಅಧಿಕೃತವಾಗಿ ಯೋಜನೆ ಹೆಸರು, ಅಪ್ಲೈ ಮಾಡೋದು ಹೇಗೆ, ಯಾವಾಗಿಂದ ಶುರು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಸರ್ಕಾರದಿಂದ ಅಧಿಕೃತವಾಗಿ ಇನ್ನೂ ಕೂಡ ಬಂದಿಲ್ಲ. ಬಂದ ತಕ್ಷಣ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೀವಿ, ಓಕೆನಾ. ಪಿಂಚಣಿ ಹಣ ಯಾಕೆ ಬಂದಿಲ್ಲ, ನಿಮಗೆ ಯಾರ್ಯಾರಿಗೆ ಪಿಂಚಣಿ ಹಣ ಬಂದಿಲ್ಲ, ನೀವು ಸ್ಟೇಟಸ್ ಚೆಕ್ ಮಾಡೋದು ಹೇಗೆ ಅಂತ ನಾನು ನಿನ್ನೆ ವಿಡಿಯೋ ಮಾಡಿದ್ದೆ. ಯಾರ್ಯಾರು ನೋಡಿದ್ದೀರಾ ಕಮೆಂಟ್ ಮಾಡಿ. ಅದರ ಜೊತೆಯಲ್ಲಿ ಪಿಂಚಣಿ ಹಣ ನಿಮಗೆ ಯಾಕೆ ಬಂದಿಲ್ಲ ಅಂತ ನೋಡೋದಕ್ಕೆ ಹೋದರೆ ಈ ಪಿಂಚಣಿ ಹಣನ ಯಾವ ಕಾರಣಕ್ಕೂ ಕೂಡ ಸರ್ಕಾರ ನಿಲ್ಲಿಸೋ ಹಾಗಿಲ್ಲ. ಅದೇ ಸಪ್ರೇಟ್ ಸೆಗ್ಮೆಂಟ್ ಬರುತ್ತೆ. ಅದಕ್ಕೆ ಅಂತಲೇ ಬಡ್ಜೆಟಲ್ಲಿ ಪಿಂಚಣಿ ಯೋಜನೆಗೆ ಅಂತಲೇ 1 ವರ್ಷಕ್ಕೆ ಎಷ್ಟು ಬೇಕೋ ಹಣವನ್ನು ಅಷ್ಟು ಮೀಸಲಾತಿ ಆಗಿ ಇಡಬೇಕಾಗಿರುತ್ತೆ. ಹಾಗಾಗಿ ಪಿಂಚಣಿ ಹಣ ಬಿಡುಗಡೆ ಈಗ ಸದ್ಯಕ್ಕೆ ಪ್ರಾಬ್ಲಮ್ ಆಗ್ತಾ ಇರೋದು DBT ಮುಖಾಂತರ ಪೇಮೆಂಟ್ ಆಗ್ತಾ ಇರೋದ್ರಿಂದ. ಈಗ DBTಯಲ್ಲಿ ಈಗ ಅನ್ನಭಾಗ್ಯ ಹಣಕ್ಕೆ ಏನು ಸಮಸ್ಯೆ ಆಗಿದೆ, ಅದೇ ರೀತಿ ಪಿಂಚಣಿ ಹಣಕ್ಕೂ ಕೂಡ ಸಮಸ್ಯೆ ಆಗಿದೆ. ನೀವು DBT ಮುಖಾಂತರ ಹಣ ಜಮಾ ಆಗ್ತಾ ಇರೋದ್ರಿಂದ ಪಿಂಚಣಿ ಹಣವನ್ನು ನಿಮ್ಮ ಖಾತೆಗೆ ಜಮಾ ಮಾಡೋದು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳ್ಬೋದು. ಹಾಗಾಗಿ ಇದೇ ಡಿಸೆಂಬರ್ ತಿಂಗಳ ಹಣ, ಪಿಂಚಣಿ ಹಣ ಇದೆ ಜನವರಿಯಲ್ಲೇ ಬರುತ್ತೆ. ಜನವರಿ ಹಣ ಕೂಡ ಜನವರಿಯಲ್ಲೇ ಬರುತ್ತೆ. ಈ ತಿಂಗಳು ನಿಮಗೆ ಡಿಸೆಂಬರ್ ಮತ್ತು ಜನವರಿ 2 ತಿಂಗಳ ಹಣವನ್ನು ನೀವು ಪಿಂಚಣಿ ಹಣವನ್ನು ಪಡ್ಕೋಬೋದಾಗಿರುತ್ತೆ, ಓಕೆನಾ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದೀವಿ.